ಅಲ್ಪ ಹಾಲಲ್ಲಿ ನಾ ತಯಾರಿ ಮಾಡ್ತೀನಿ ಆಗ್ಲ ಹೆಂಗ್ ಕೊಡುತ್ತೆ ಹಂಗ್ ಬಂದು ಹಿಂಗ್ ಕೊಡ್ತೀನಿ. ಅವಾಗ ಕೊಡೋದು ಅದ ಹಾಕ್ಲಾಲೋ ಇವಾಗ ಕೊಡೋದು ಇದ ಹಾಕ್ಲಾಲೋ. ನಿನಗ್ ಚಾ ಮಾಡಕ್ ಬಲ್ಲಿ ನಾನೇನ್ ಮಾಡ್ಲಿ? ಅದೇನ ಅಂತಲ್ಲ ಕುಣಕ್ ಬಂದ್ರೆ ನೆಲ ಡೊಂಕೋನರ್ ಗತಿ ಹಂಗಾತ. ಕೊಡು ರೊಕ್ಕ ಕೊಡು. ಹೋಗ್ಲಿ ಬಿಡವ ಹೋಗ್ಲಿ. ಈ ಅಕ್ಷಿ ಬಾಗಲ್ದಾಗ ನಮ್ಮ ಮಾನ ಮರಿ ತೆಗಿಬೇಡ. ಏನೋ ಬಡವ್ರು ಸಣ್ಣ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾರ ಅಂತಂದು ಡೈರಿಗಿಂತ 2 ರೂಪಾಯಿ ಕಮ್ಮಿ ಕೊಟ್ರ ಇವ್ರು ನನ್ ಬುಡಕ ಬರ್ತಾರ. ನಮ್ಮೂರಾಗಿರೋ ಇಡೀ ಚಾ ಅಂಗಡಿಗೆ ನಾನು ಹಾಲು ಕೊಡ್ತೇನೆ. ಅವರ ಬಾಯ ಅಲ್ಗಿಡ್ ಕೂತ್ರೆ ನಿಂದ ಎದ್ದೈತನ. ಕೊಡು ರೊಕ್ಕ ಕೊಡು ರೊಕ್ಕ. ಯಾಕ ಭಾಳ ಹಿಟ್ಟಿಂದ ಹೊಂಟ ನೋಡು ಬಸ್ವ. ಯಾಕ ಅವ ಯಾವಂದ್ರ ಮೈ ಚಳಿ ಬಿಡ್ಸ್ಕೊಂಡಿರ್ಬೇಕ. ಏ ಬಾಡ್ಯಾ ನೋಣ ಯಾವ್ದ ಹಳೆ ರೇಡಿಯೋ ಹೋದಂಗ ಆಗತೈತಿ. ಏ ನಿಮ್ಮವ್ವ ಊರಿಂದ ಕಾಲ್ ಮರಿ ತಾಂಬಂದಿರ್ಬೇಕಲ್ಲೇ. ಹೋಗ್ ದೊಡ್ಡ ಮನಿ ಸರ್ಕೆ ಹೋಗ. ಏ ಬಾಡ್ಯಾ ಇಲ್ಲಿ ಬಂದು ಬಸ್ ಸ್ಟ್ಯಾಂಡ್ ಕಾಯ್ಕೊಂತ ಕುಂತಿ ಮಕ್ಕೊಂಡೇನೆ? ಮನ್ಯಾಗ ಏನ್ ಕೆಲ್ಸ ಬಗ್ಸಿ ಇಲ್ಲನ? ಏ ಮನೆಗೆ ಎಸಿ ಹಾಕ್ಸಿ ಏನ್ ಬೇ? ಒಂದ್ 5 ನಿಮಿಷ ಬಿಸ್ಲಾಗ ಬಂದ್ ಕುಂತ್ರ ತಂಪಾಕೈತಿ ಅಂತ ಬಾಯ್ ಬಂದಂಗ ಮಾತಾಡ್ತಿಯಲ್ ಬೇ. ಬರ್ತಾ ನಡಿ. ಎಲ್ಲಿ ಹೋಗ್ಲಾನ ಹಂಗ ಬಂದ್ಬಿಡ್ತಿಯಲ್ ಬೇ. ಎಸಿ ಅಂತ ಎಸಿ ತಿನ್ನಾಕ ಹೊಟ್ಟಿಗೆ ಒಂದು ಮುಕ್ಕು ಜೋಳ ಇಲ್ಲ. ಎಸಿ ಬೇಕಂತ ಎಸಿ ನಡಿ. ಸುಮ್ಮರು ಬೇ. ಅಲ್ಪ ಸ್ವಲ್ಪ ಹವಾ ಇಟ್ಟನಿ. ನಾನ್ ಮಾನ ಮರಿದೆಲ್ಲ ತೆಗಿತಿಯಲ್ಲ ಬೇ ಊರಾಗ. ಮಾನ ಮರ್ಯಾದೆ ಅಂತ ಮಾನ ಮರ್ಯಾದೆ ಹಂಗಿದ್ರ ಇಲ್ಲಿ ಕಟ್ಟಿ ಮ್ಯಾಗ ಬಂದ್ ಮಕ್ಕೊಂತಿದ್ದೇನೆ. ನನಗೆ ಹೇಳಕ್ ಯವ್ವ ಮನಿ ವಿಚಾರ ಮನೆಗೆ ಹೇಳಿದ್ರೆ ಸೈಲೆಂಟ್ ಆಗಿ ಕೇಳ್ತದಲ್ಲನ. ಯಾವನ್ರ ಬೀದಿಗೆ ತರ್ತಾರೆ ಮನಿ ವಿಚಾರನ. ಹೇ ನಮ್ಮವ್ವ ಇದನ್ನೆಲ್ಲ ಸೀರಿಯಸ್ ಮಾಡಾಕ್ತಾಳ ಅಂತ ಮಾಡಿದ್ರೆ ಇಲ್ಲ. ಜೋಳ ತಕನಕ ಎಣಿ ಹತ್ತಿದ್ಲಂತ ನಮ್ಮವ್ವ. ಏಣಿ ಮುರಿದು ಬಿದ್ಬಿಟ್ಟಾಳ. ಹಿಂದೆಲ್ಲಿ ಹೊಡೆದ್ ಬಿದ್ದು ಏನೇನೋ ಮಾತಾಡ್ತಾಳ. ನೀವೇನ್ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ನನ್ ಬಗ್ಗೆ ನಿಮ್ಗೆ ಗೊತ್ತಲ್ಲ. ನಿನ್ನ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಹೆಂಗೋ ಮರ್ಯಾ. ಒಂದು ಮುಂಜಾನೆಯಿಂದ ಇದ ಕಟ್ಟಿ ಮೇಲೆ ಕುಂತಿರ್ತೀನಿ. ನಾ 3 ಬಸ್ಸರ ನೋಡ್ತಾರೆ ಎಲ್ಲ ಗೊತ್ತಿಲ್ಲ. ನಿನ್ನ ಮಾತ್ರ ಒಂದು ಮುಂಜಾನೆಯಿಂದ ಇದ ಕಟ್ಟಿ ಮೇಲೆ ಕುತ್ಕೊಂಡ್ರ ಅದು ಎಲ್ಲರೂ ನೋಡ್ತಾರ. ಏನ್ ಬಿ ನೀನು ವಯಸ್ಸು ಬಂದ್ರ ಮಗ ಅದ ನನ್ನ ನಡ ಓಣೆ ಹಿಂಗ್ ಒದ್ರಿದ ನಾನು ಯಾರು ಹೆಣ್ಣು ಕೊಡ್ತಾರ ಬೇ? ಹೆಣ್ಣು ಅಂತ ಹೇಳಿ ಅವನಿಗೆ ಮೊದ್ಲ ನಿನ್ ಹೊಟ್ಟಿ ನೀನ್ ನೋಡ್ಕೊಳೋದ್ ಕಲಿ. ಮನ್ಯಾಗ 1000 ಸರಿ ಹೇಳಿದೆ ನಿನಗ ಬುದ್ಧಿ ಬರೋದಿಲ್ಲ. ಅದಕ್ಕ ನಡ ಊರಾಗ ಬಂದು ನಿನಗ ನಾಚಿಗೆಟ್ಟವನಿಗೆ ಹಂಗ ಹೇಳಿದ್ರೆ ತಿಳಿತೈತಿ ಅಂತ ಹೇಳಿ ಬಂದ ನೀನ. ಈಗೇನ್ ಬೇ ನಿನಗೆ ಜಾಳ ಅಷ್ಟ ಹೋದಲ್ಲ. 1 ದಿವಸ ಟೈಮ್ ಕೊಡು. ಹಿಟ್ಟು ಸಮೇತ ತಂದು ಹೋಗಿತಾನೆ ನಿನಗೆ. ಏನ್ ಟೆನ್ಷನ್ ಆಗ್ಬಿಡ್ಬೇ. ಇಂಥವು ಬಾಳ ಆಗ್ಯಾವು. ನಡಿ ಸಾಕ್ ಮನಿಗೆ. ನಡಿ ಹೋಗನ್. ಅಲ್ಲಿ ಪಕೀರ ಈ ಎಮ್ಮಿಗಿದ್ದ ಸುಖ ನಮಗಿಲ್ಲ ನೋಡ್ಲಿ. ಅಲ್ಲಣ್ಣ ನಿಮ್ಮವ್ ನೋಡಿದ್ರ ಊರ್ ಮಂದಿ ಮುಂದ ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಟ್ಲಿಂದ. ಅದಕ್ಕಪ್ಪ ನಾ ಅಲ್ಲಿಂತ್ರ ಎಸ್ಕೇಪ್ ಆಗ್ಬಿಟ್ಟೆ. ಮತ್ ಕರೆದು ಹೊಡೆದ್ರೆ ನ್ಯಾಯ ಮಾಡಿ. ಇರೋ ಸ್ವಲ್ಪ ಮರ್ಯಾದೆ ಐತಿ ಅದನ್ನ ಕಳ್ಕೊಂಡ್ರೆ ನ್ಯಾಯ ಮಾಡಿ. ಲೇ ಎಲ್ಲಾರ ಮನೆ ದಸ್ತಿ ತೂತಲಿ ಸುಮ್ ಬಾರ್ಲಿ ಮುಕ್ಳು ಮಿಷಿ ಅಂತ. ಆದ್ರ ನಿಮ್ಮವ್ವ ಬಾರಿ ಸ್ಟ್ರಿಕ್ಟ್ ಬಿಡಣ. ಹೋದ್ ಜನ್ಮದಾಗ ರೌಡಿ ಏನ್ರ ಆಗಿದ್ಲಣ್ಣ ನಿಮ್ಮವ್ವ. ಅದು ಹೆಣ್ಣು ಹುಲಿಲಿ ಒಂದೊಂದ್ಸತಿ ಬ್ಯಾಟಿ ಆಡಕ ಬರ್ತೈತಿ. ತಪ್ಪಿಸ್ಕೋಬೇಕು ಕಷ್ಟ. ನಿನ್ನಂತ ಬಂಡ ಬಾಳ ಬದುಕಾಗಲ್ಲ ಬಿಡಣ. ನಮ್ಮವ್ವ ಏನ್ರ ಹಿಂಗ್ ಬೈದಿದ್ರ ಇಂತ ಕಾಂಗ್ರೆಸ್ ಗಿಡಕ್ಕ ನೀನ ಕೆಲ್ಸ ಆಯ್ತಿದ್ದಣ. ಲೇ ನಮ್ಮವ್ವಿನ ಬಾಯಿ ಮಾತಿಂದ ಹೇಳಲ್ಲೇ. ನಿಮ್ಮವ್ವ ಅವತ್ ನಡ ಹದ್ಯಾಗ ಕಾಲ್ ಮರಿ ತಂದು ಹೊಡ್ಕೊಂಡ್ ಹೋದ್ಲಲ್ಲೇ. ಅದಕ್ಕೆ ಹೋಲ್ಸಿರ್ ನಂದ ಬೆಟ್ರಲೇ. ಹೋಲ್ ಬಿಡಣ ಅಂದಂಗ ಇಷ್ಟು ಸೀರಿಯಸ್ ಆಗಿ ಎಲ್ಲಿ ಹೊಂಟಿಣ? ಹೌದು ಗೌಡ್ರ ಮನೆಗೆ. ಯಾಕಣ ಗೌಡ್ರ ಮಗಳ ಏನ ಮದ್ವೆ ಹಾಕನಂತಂದ ಕೇಳಾಕ್ ಹೊಂಟಿ ಅಣ್ಣ? ಲೇ ನನಗೆ ಒಂದ್ ಕೂಳಿ ಗತಿ ಇಲ್ಲ. ಆಗ್ಲಿಂದನೇ ಹೇಳಾಕ್ತಾನೆ ಮದ್ವಿ ಅಂತಲ್ಲಿ. ಮುಗ್ಳ ಮಿಷಂಬ ಜೋಳ ಇಸ್ಕೊಂಬರಕ್ ಹೋಗನ್. ಅಲ್ಲ ನಮ್ಮವ್ವ ಅವ್ರ ಹೊಲ್ದಾಗ ಕೂಲಿ ಮಾಡ್ತಾಳಂತಂದು ಜೋಳ ಕೊಡ್ತಾರ. ನೀ ಏನ್ ಕಿತ್ ಗುಡ್ಡಿ ಹಾಕಿ ಅಂತಂದ್ ನಿಮ್ ಕೊಡ್ತಾರ. ಏನ್ ಕಿತ್ ಗುಡ್ಡಿ ಹಾಕ್ತಾನೆ ಅಂತ ನೋಡಂತ ಬಾ ಮಗನ. ಏ ತಮ್ಮ ಇಲ್ಲೇ ನಿಲ್ಸ. ಯಾಕಂದ್ರ ಬೋರ್ ಬಂದ್ ಮಾಡ್ಬೇಕ. ಮಳಿ ಬರೋ ಹೊತ್ತಾತ. ಅದಕ್ಕ ನೀ ಏನಾರ ಹೊಳಿ ಬರಕತ್ರ ಮತ್ತ ನನ್ನ ಹತ್ತಿಸ್ಕೊಂಡು ಸರಿ ತೋರ್ಪ. ಥ್ಯಾಂಕ್ಸ್. ನಡಿ 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 ನಡಿ. ಯಪ್ಪಾ ದೇವ್ರಿ ಇವತ್ತು ಯಾರ ಮಕ್ಕ ನೋಡಿನೇನು ಬಕ್ಕಳು ತುಂಬಾ ವ್ಯಾಪಾರ ಆಯ್ತು. ಹಿಂಗ ದಿನ ಸಿಗ್ತಾ ಇದ್ರ ಮನಿ ಮ್ಯಾಲ ಮನಿ ಕಟ್ತಾನ ಇರ್ಬೋದು. ತಿರುಪತಿ ವೆಂಕಟೇಶ, ಸಿಗಂದೂರು ಚೌಡೇಶ್ವರಿ. ದುಡ್ಡನ್ನೇ ದ್ಯಾವರಂದರು ಎಲ್ಲ ಜನಗಳು. ಏನ್ ಬ್ರೋಕರ್ ಬಾಬಣ್ಣ? ಯವ್ವ ತಂಗಿ ಬರೀ ಬಾಬಣ್ಣ ಅನ್ನು ಮತ್ತ್ಯಾಕ್ ಬ್ರೋಕರ್ ಬಾಬಣ್ಣ ಅಂತಿದಿ? ಕೆಲವೊಬ್ರಿಗೆ ಕೆಲವೊಂದ್ ಹೆಸರು ಬಾಳ್ ಸೂಟ್ ಆಕೇತಣ್ಣ ಅದಕ್ಕೆ ಹಂಗ್ ಕರ್ದೆ. ಏನ್ ಸೂಟ್ ಆಕತ್ಯೋ ಏನು? ಏನಣ್ಣ ಬಾಳ್ ಖುಷಿಯಿಂದ ಹಾಡ್ ಹಿಡ್ಕೊಂಡ್ ಹೊಂಟ್ಬಿಟ್ಟಿ. ಏನ್ ದರದ ಪೇಟೆದಾಗ ಜೇಬ್ ತುಂಬಿಸ್ಕೊಂಡ್ಬಿಟ್ಟಿ ಹೆಂಗ? ಏನ್ ತುಂಬತತ್ವಾ? ಮೊದ್ಲ ಈ ರೈತರ ಹತ್ರ ರೊಕ್ಕನೇ ಇಲ್ಲ. ಈ ಸರ್ಕಾರದವ್ರು ಎಲ್ಲಾನು ಬಡ್ದು ಬಾಯಿಗೆ ಕೇಳಕತ್ತಾರ. ಇನ್ನು ನನ್ನ ವ್ಯವಹಾರ ಎಲ್ಲಿ ಕುಂದಿರ್ತತಿ, ನಾನು ರೊಕ್ಕ ಎಲ್ಲಿ ತುಂಬತತಿ? ಅದ್ರಾಗಿಲ್ಲ ಅಂದ್ರೆ ಏನ್ ತಗೋಣ ಗಂಡು ಹೆಣ್ಣು ಮಾಡ್ಸೋದ್ರಾಗ ಹೊಡ್ಕೊಂತಿ. ಏನ್ ಹೆಣ್ಣು ಗಂಡ ಬಿಡ ಇವ. 10 ಜಿಲ್ಲೆ ತಿರುಗಿದ್ರ 1 ಕನ್ಯೆ ಸಿಗ್ತತಿ. ಅದು ಏನು ಬೆಂಗಳೂರಾಗ ಕೆಲಸ ಮಾಡ್ತಾನೆ ಅಂದ್ರ ಮಾತ್ರ ಕನ್ಯೆ ಕೊಡ್ತಾರ. ಅವೇನಾರ ಕಮ್ತಾ ಮಾಡ್ತಾನೆ ಅಂದ್ರ ಹೊಸ್ಲಾನ ತುಡ್ಯಾಕ್ ಬಿಡಲ್ಲ. ಅವ ಬೆಂಗಳೂರಾಗ ಚಪ್ಪಲ್ ಹೊಲಿತಾನೋ, ಭಿಕ್ಷೆ ಬೇಡ್ತಾನೋ, ಏನ್ ಮಾಡ್ತಾನೋ ಗೊತ್ತಿಲ್ಲ. ಒಟ್ನಲ್ಲಿ ಬೆಂಗಳೂರಾಗ ಅದಾನಂದ್ರ ಹೆಣ್ಣು ಕೊಡ್ತಾರ. ಇಲ್ಲ ಅಂದ್ರ ನೌಕರಿ ಮಾಡೋರಿಗೆ ಮಾತ್ರ ಕನ್ಯೆ ಕೊಡ್ತೇವೆ ಅಂತಾರ. ಏನ್ ಮಾಡ್ತಿದಿ? ನಿನಗೂ ಅದ ಬೇಕಲ್ಲಣ್ಣ? ಏನ್ ಹಿಂಗಂತಿದಿ? ಯಾರ ಕೇಳಿಸ್ಕೊಂಡ್ರು ಓಡಾಡ್ಸ್ಕೊಂಡ್ ನೋಡ್ತಾರ. ನೀನು
ಅದ್ರಾಗ ಏನೈತಣ್ಣ ಗಂಡ್ ಮಕ್ಳಿಗೆ ಹೆಣ್ ಸಿಗೋಲ್ಲ ಅಂತ 2 ಲಕ್ಷ ಇಸ್ಕೊತಿ ಬೀಗ್ತನ ಮಾಡ್ತಿ ಅವ್ರಿಬ್ರು ಮಧ್ಯೆ ನೀನಲ್ಲ ಲಾಭ ಪಡ್ಕೊಳ್ಳೋನು ಏನಂತಿ? ಏನ್ ಹೇಳ್ತೀವ ಈ ಚಿಕ್ಕ ವಯಸ್ಸಿನಾಗ ನೀ ಹೇಳ್ದಂಗನ ಆಗಿದ್ರೆ ನಾನೇ ಯಾಕೆ ಇಲ್ಲಿ ಇರ್ತಿದ್ದೆ ಬೆಂಗಳೂರಾಗ ದೊಡ್ಡ ಬಿಲ್ಡಿಂಗ್ ಕಟ್ಸಿದ್ದೆ ನಿಮ್ಮ ಹೋಗ್ಲಿ ಬಿಡೋಣ ಯಾಕೆ ಖುಷಿಯಿಂದ ಹೊಂಟಿದ್ದೆಲ್ಲ ಅದಕ್ಕೆ ನಾನ ಕರೆದು ಮಾತಾಡ್ಸಿದ್ದೆ ಏನ ಲಾಟ್ರಿ ಗಿಟ್ರಿ ಹೊಡೆದೈತೆ ನಾನು. ಅದು ಹೋಗ್ಲಿವಾ ನೀನ್ ಯಾಕೆ ಆಕಳ ಮೇಯ್ಸಾಕತ್ತಿದಿ? ಮತ್ತಾರ ಊರೇನು ಗೌಡ್ರು ಶಂಬೋರ್ ಬಂದ್ ಮೇಯ್ಸ್ಬೇಕನ? ಸಣ್ಣ ವಿಷಯಕ್ಕೆ ಯಾಕೆ ಗೌಡ್ರನ್ನು ಶಾಂಬವ್ರನ್ನ ಹೇಳ್ತೀವ? ನಾ ಏನ್ ಹೇಳಾಕತ್ತಾನೆ ಅಂದ್ರ ಇತ್ತಿತ್ಲಾಗ ಹೆಣ್ಣ ಸಿಗೋಲ್ವು ಅಂತ ಬಾಯ್ ಬಡ್ಕೊಳಕತ್ತಾರ. ಮದುವೆ ಆಗುವ ನೀನು ದೊಡ್ಡ ನೌಕರಿದಾರಿಗೆ ತೋರಿಸ್ತಾನಿ. ನೀ ಒಂದು ಕೆಲಸನೂ ಮಾಡೋದ್ ಬೇಡ, ಈ ಕಡ್ಡಿ ತೆಗೆದು ಈ ಕಡೆ ಇಡೋದು ಬೇಡ ಅಂತ ಮನ್ತನ ಐತಿ. ಯಾಕಂದ್ರೆ ನಿಮ್ಮ ಅಪ್ಪನು ನಾನು ಅನಿಸ್ತಾನಿ. ಯಾಕೆ ಈ ಬಿಸ್ಲಾಗ ಆಕಳ ಮೇಯ್ಸ ಬಾಳೆ ಬಂತ ನಿನಗೆ? ಯಾಕಂದ್ರೆ ಚಲೋತ್ನಾಗ ಮದುವೆ ಆದಿ ಅಂದ್ರೆ ನಿನಗೆ ನಡೀತೈತಿ. ಮೊದ್ಲ ಊರಾಗ ಬಾಳ ಮಂದಿ ಎಕ್ಸ್ಪೈರ್ ಡೇಟ್ ಅದಾರ ಫಸ್ಟ್ ಅವ್ರಿಗೆ ಹೋಗಿ ಮದ್ವಿ ಮಾಡ್ಸು. ಅದೇನೋ ಅಂತಾರಲ್ಲ ಹಾದ್ಯಾಗ ಹೋದ್ರ ಕರ್ದು ಕೆರ ತಗೊಂಡ್ ಹೊಡ್ಸ್ಕೊಂಡ್ರಂತ ಹಂಗಾತ್ ನಡಿಪ. ಹೋಗಿಲ್ ಬಿಡುವ ಮದುವೆ ಆಗಕ್ ಒಲ್ಲೆಲ್ಲ ಅಷ್ಟೇ ಯಾಕೆ ಸಿಟ್ಟಾಕಿದಿ? ಹಂಗೆ ನಿಮ್ಮಪ್ಪ ದೊಡ್ಡ ಅಸಾಮಿ ಅದಾನ. ಬೀಗ್ತನ ಮಾಡೋದಂದ್ರ ಅಷ್ಟು ಸುಲಭ ಅಲ್ಲ. ಅದ್ರಾಗ ನಿಮ್ಮಪ್ಪ ಅಂತಿಂತ ಹುಡುಗರು ಹೊತ್ತ ನಾನು ನೀನು ಮೈಸುವ ಮದುವೆ ಅಂದಕ ನನ್ನ ಮೇಲೆ ಸಿಟ್ಟಾಗ್ಬಾರ್ವಾ? ಹೊತ್ತು ಮೀರ್ತಾ ಬಂತು ಮೊದ್ಲು ಹೋಗಿ ಗೂಡ್ ಸೇರ್ಕ್ಯಾ ನಾ ಏನ್ ಬರ್ತೀನಿ. ನಿನ್ ಬುದ್ಧಿ ನಂಗೆ ಗೊತ್ತಿಲ್ಲನ ಯಾರ ಹತ್ರ ರೊಕ್ಕ ಇರ್ತಾ ಅಂತವ್ರಷ್ಟ ಬಿಕ್ತನ ಮಾಡ್ತೆ. ಈಗ ಯಾರು ಸಿಕ್ಕಿಲ್ಲ ಅಂದ ನನ್ ಬಕ್ರ ಮಾಡಕ್ ಬಂದೇನ? ಹೋಗ ಅವ್ರ ದಾಸಪ್ಪ ಬಂದ್ಬಿಟ್ಟೆ ಬಾ. ಬರ್ಲಿ ಹಿಡ್ಕೋಬೇದ್. ನಮಸ್ಕಾರ ರೀ ಗೌಡ್ರ. ನಮಸ್ಕಾರಪ್ಪ. ಇಬ್ರಿಗೆ ಆಳಿಗೆ ಹೇಳಂದಿದ್ನಲ್ಲಪ್ಪ ಅವ್ರು ಇವ್ರಾನ? ನೀವೇನ್ರಿಪ್ಪ ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ನಾನು ಬೆಂಗಳೂರಿಂದ ಇವತ್ತು ಬಂದೆ. ನೀವೇನು ಬಂದ ತಕ್ಷಣ ಆಳು ಹೋಳು ಅಂತಿರಲ್ಲ, ಅವ್ರು ಗೊತ್ತಿಲ್ಲ ತೆಗೀರಿ ಯಾರು ಅಂತ. ಮತ್ತು ಇಲ್ಲಿ ಅದಕ್ಕೆ ಬಂದಿರಪ್ಪ ತಮ್ಮ ನನ್ನ ಹತ್ರ? ಅದು ರೀ ನಾವು ಊರಾಗ ಇದ್ದದ್ದಲ್ಲ ಭಾಳ ಸಾಗೈತ್ರಿ. ಹಂಗ ಬಸ್ ಸ್ಟ್ಯಾಂಡ್ನಾಗ ಇಳಿದ ತಕ್ಷಣ ನಿಮ್ಮ ಹತ್ರನ ಬಂದಿರಿ ನಿಮ್ಮನ್ನ ನೋಡೋಣ ಅಂತ. ಅಲ್ಲೋ ತಮ್ಮ ಮೊದ್ಲ ಹೇಳ್ಬೇಕ ಬೇಡ ನೀನು ನಾನು ಮಾತಾಡ್ಸಕ್ ಬಂದೇನಿ ಅಂದ್ರ ಬಾ ಹಂಗಾರ ಬಾ ಒಳಗೆ ಹೋಗೋಣ ಬಾ. ಬಾರೋ ತಮ್ಮ ಮೇಲ್ ಬಾ. ಇಲ್ತಾರೆ ಇಲ್ಲೇ ಇರ್ತದೆ. ಬಾರೋ ಮೇಲ್ ಬಾ. ಗೌಡ್ರಿಗೆ ಒಂದು ಮರ್ಯಾದೆ ಇರ್ತೈತಿ, ನಾವ್ ಇಲ್ಲೇ ಇರ್ತೇವೆ. ಇಲ್ಲಿ ಬಾರೋ ಮೇಲ್ ಬಾರೋ ತಮ್ಮ. ಇಲ್ತಾರೆ ತಮ್ಮ ಒಂದ್ 2-3 ಕಪ್ ಚಾ ಮಾಡ್ಕೊಂಬಾರಪ್ಪ ಹೇಳು. ಸರ ಹಂಗ ನಾಷ್ಟ ಹೇಳ್ಬಿಡ್ರಿ, ಇಲ್ಲೇ ಕುಂತ ತಿಂತ ಮತ್ತೆ. ಹೌದಾ? ಹಂಗ ನಾಷ್ಟನ ತಂಬರ್ಪ ಒಂದ್ 2-3 ನಾಷ್ಟ 2-3 ಚಾ ತುಂಬ. ಅಂದಂಗ ಗೌಡ್ರ ನಿಮ್ಗೆ ನೋಡಕ್ ಹಂಗ ಬರೇಗೈಯಿಂದ ಬಂದವೆ ಅಂತ ಅನ್ಕೋಬೇಡ್ರಿ. ಅಲ್ಲೇ ಬಸ್ ಸ್ಟ್ಯಾಂಡ್ ಇರೋದು ಬೇಕರಿಯಾಗ ಬ್ರೆಡ್ ಬಿಸ್ಕಿಟ್ ತಾಂಬರಾಗ್ತೈತ್ರಿ. ನಾ ಎದವ್ರಿ ಬಾಯಿ ಹಾಕ್ಬಿಟ್ಟವ್ರಿ. ಮತ್ ನಾಯಿ ತಿಂದದ್ದು ನಿಮಗೆ ಹೆಂಗೆ ತಿನ್ಸಕೈತ್ರಿ? ಅಲ್ಲೇ ಹಾಕಿ ಬಂದ್ಬಿಟ್ಟವ್ರಿ ಅತ್ತ. ಅಲ್ಲೇ ಹೋಲ್ಬಿಡ್ಲಿ ತಮ್ಮ, ನೀ ತಂದದ್ರಾಗ ಪ್ರಾಣಿ ಪಕ್ಷಿಗಳ್ದು ಪಾಲೈತಿ, ಹೋಲ್ಬಿಡು ತಿನ್ಲಿ. ನಾನು ಊರಾಗಿದ್ದಿಲ್ಲ ತಮ್ಮ, 20 ದಿವಸ ಆಗಿತ್ತಪ್ಪ ಮಗಳ ಊರಿಗೆ ಹೋಗಿ. ನಾನು ನಿನ್ನೆ ಬಂದೆ ನೋಡಪ್ಪ. ನೀವು ಇವತ್ತು ಬಂದದ್ದು ಚಲೋ ಆಯ್ತು ನೋಡಪ್ಪ. ಇವತ್ತು ನಾ ಸಿಕ್ಕಿ ನಿಮ್ಗೆ, ಹೌದಲ್ಲ? ಯಾಕ ಒಳ್ಳೆ ಊರ್ ಬಿಟ್ಟು ಹೋಗಿರ್ಬಿಡ್ರಿ ಗೌಡ್ರ, ನೀವು ಹೋಗಾರಲ್ಲ ಮನಿ ಬಿಟ್ಟು. ಅಲ್ಲೋ ತಮ್ಮ, ಈಗ ಮಳೆಗಾಲ ಚಲೋ ಆತಂದ್ರ ಇನ್ನ ಹೊಲ ಹೊಡೆದು ಬಿತ್ತಿನ ಚಲೋ ಆಕವ. ಬ್ಯಾಸರ ಆಗಿತ್ತಪ್ಪ, ಆಳಿಗೆ ಹೇಳಿ ನಾವು ಸ್ವಲ್ಪ ಮಗಳು ಊರಿಗೆ ಹೋಗಿದ್ನಪ್ಪ. ಅದ ಆತ್ರಿ ಗೌಡ್ರ. ಅವತ್ತು ಕಣದಾಗ ಜೋಳ ಒಕ್ಕಲ್ತನ ಮಾಡಾಕ್ತಿದ್ರಲ್ರಿ, ನಾನ್ ಹಾಗ ನಕ್ಲಿಗೆ ಬಂದ್ ಕೇಳಿದ್ರಿ ನಿಮಗೆ ಜೋಳ ಕೊಡ್ರಿ ಅಂತಂದು. ನೀವೇನಿಲ್ಲ ನಿನಗಿಲ್ಲದ್ದೇನೋ ಮರಿ ಒಂದ್ ಚೀಲ ತಗೊಂಡ್ ಹೋಗ ಅಂದಿದ್ರಿ, ಅದಕ್ಕೆ ಬಂದಿದ್ದೀವ್ರಿ. ಅಲ್ಲಪ್ಪ ಈ 108 ಟೆನ್ಷನ್ ಅವತ್ತೇನ ಹೇಳಿದ್ನಿ ಏನ ಅವತ್ತು ಒಯ್ದು ಬಿಡ್ಬೇಕಿಲ್ಲ ನೀನು. ಅದರಿ ಅವತ್ತು ನಮಗೂ ತಗೊಂಡ್ ಹೋಗಕ್ಕಾಗಿದ್ದಲ್ಲ, ನಮಗೂ 108 ಕೆಲಸ. ಹಿಂಗಾಗಿ ಕೊಟ್ಟಿದ್ರ ನಿಮ್ಮನ್ನ ನೋಡ್ದಂಗ ಆಕತ್ರಿ, ತಗೊಂಡ್ ಹೋದಂಗ ಆಕತ್, ಚಲೋ ಆಕತ್ತ ಅಂತ ಬಂದಿವ್ರಿ. ಮತ್ತಂಗ ಅಲ್ಪ ತಮ್ಮ ಅವತ್ತ ಹೇಳಿದ್ದೆ ನೀನು ತಗೊಂಡ್ ಹೋಗು ಅಂತೇಳಿ. ತಮ್ಮ ಒಂದ್ ಚೀಲ ಜೋಳ ಕೊಟ್ಟು ಕಳ್ಸಪ್ಪ ಅವಂಗ. ಅಲ್ರಿ ಗೌಡ್ರ, ನಿಮ್ಮ ಹೆಸರು ಹೇಳಿ 2 ಚೀಲ ಜೋಳ ಹೋಯ್ತು ಹಳೆ ಮಾತಾದ್ರಿ ಅವ್ರು. ಅದು ನಾನಲ್ಲ ಹೋರಿ. ಅವತ್ತೇನ ನಿಮ್ ಹೊಲ್ದಾಗ ಕೆಲಸ ಮಾಡ್ತಾರಂತಲ್ರಿ ಇವ್ರವ್ವ ಇನ್ನೊಂದಕ್ಕ, ಅವ್ರಿಗೆ ತಗೊಂಡ್ ಹೋಗ್ಕೊಟ್ಟಿದ್ದೆ. ಅವ್ರಿಗೇನ ಬರಕ್ ಆಗಂಗಿಲ್ಲ, ಇಸ್ಕೊಂಬಂದ್ ಕೊಡಪ್ಪ ಕೈಕಾಲ್ ನೋವು ಅಂದ್ರಿ. ವಯಸ್ಸಾದಾರ ಅಂತ ನಾನ ತಗೊಂಡ್ ಹೋಗ್ಕೊಟ್ಟಿದ್ದೆ. ನಾವ್ ಇದಿಲ್ರಿ. ಸುಮ್ಮರ ಹಂಗ ಆಮೇಲೆ ಇನ್ನೊಂದ್ಸಲ ನಾಷ್ಟ. ಏನ್ಪಾ ತಮ್ಮ ಏನ ಕಿವ್ಯಾಗ ಸೊನ್ನಿ ಮಾಡಿ ಮಾತಾಡಕಂತೀರಲ್ಲ ಇಬ್ರು? ಅದೇನಿಲ್ರಿ, 1 ಚೀಲ ಬ್ಯಾಡ್ರಿ, 2 ಗಿದ್ನ ಕೊಡ್ರಿ ಸಾಕ. ಮತ್ ಬೇಕಂದ್ರ ಮುಂದಿನ ವರ್ಷ ನಾನ ಕೇಳಿ ಇಸ್ಕೊಂಡ್ಕನಿ. ಅದೇನ ಅಂತಾರಲ್ರಿ, ಪುಕ್ಸಟ ಸಿಕ್ರ ನನಗೊಂದು ನಮ್ಮ ಅಪ್ಪಗೊಂದು ಅನ್ನ ಕೆಟಗರಿ ನಮ್ದಲ್ರಿ ಏನ್ಲೆ. ಶಬ್ಬಾಸ್ಲೆ ಹುಡುಗ, ಭಾರಿ ಶಾಣೆ ಅದೀಪ ನೀನು. ಒಂದ್ ಚೀಲ ತಗೊಂಬಂದು ಹಾಕಿಸ್ಕೊಂಡ್ ಹೋಗು. ಇಲ್ಲೇ ನಿಮ್ ಮನಿ ಒಳಗ ಯಾವ್ರ ಇರ್ತಾವ ನೋಡ್ರಿ, ಹಾಕೊಡಕ್ ಕೇಳ್ರಿ. ಗೌಡ್ರಿಗೇನ ಚೀಲಕ್ ಬರ ಏನ್ರಿ? ಆತಾಳೆ ತಮ್ಮ, ಅಲ್ಲೇ ಗೋಡಮ್ನ್ಯಾಗ ಇರ್ತಾವ ಯಾವ ಚೀಲ ಹಾಕಿಸ್ಕೊಂಡ್ ಹೋಗಪ್ಪ. ಅದು ಗೌಡ್ರ ಚಾ ನಾಷ್ಟ ಹೇಳಿದ್ದೀವ್ರಿ, ಮತ್ ನಮ್ಮ ಹೆಸರು ಹೇಳಿ ಮಾಡಿರ್ತಾರ್ರಿ, ಮತ್ತ ವೇಸ್ಟ್ ಆಗ್ಬಾರ್ದಲ್ಲ, ಅದಕ್ಕೆ ತರಕ್ ಹೇಳಿದ್ರ. ತಮ್ಮ ತಗೊಂಬಾರಪ್ಪ, ಚಾ ಕುಡ್ದು ಹೋಗ್ಲಿ. ತಮ್ಮ ಆಳ ಬಂದಿಲ್ಲ,
ಒಂದ್ 2 ತಾಸು ಅದರಿ ನಮ್ಮ ಅವನ್ನ ಬಸ್ ಸ್ಟ್ಯಾಂಡ್ ಕುಂದಿರ್ಸಿ ಬಂದಿದ್ವಿ ರೀ 2 ದಿವಸ ನಿದ್ದೆ ಅಲ್ಲಂತ್ರಿ ಜ್ವರ ಬಂದ್ಬಿಟ್ಟು ಅಂತ ಅಲ್ಲೇ ರಾಣೇಂದ್ರ ಸರ್ಕಾರಿ ಆಸ್ಪತ್ರೆ ಕರ್ಕೊಂಡು ಹೊಂಟಿದ್ವಿ ಅದಕ್ಕೆ ಇಲ್ಲಿ ಬಂದು ಹೋಗೋಣ ಅಂತಂದು ಒಂದು 500 ರೂಪಾಯಿ ಕೊಟ್ಟಿದ್ರೆ ಚಲೋ ಆಕೈತ್ರಿ ಮತ್ತೆ ಬಂದು ಕೊಡ್ತಿದ್ವಿ ನಮ್ಮ ಊರ ಶ್ರೀಮಂತರು ನೀವು ಅಲ್ರಿ ನಿಮ್ಮನ್ನ ಬಿಟ್ರಿ ಯಾರು ಕೇಳ್ಬೇಕು ಮತ್ತೆ ಹೊಳೆ ಬಂದು ಕೊಡ್ತಾನೆ ರೀ ಏನು ಇದು ಇಲ್ಲ ಹಾಂ ಸರಿ ಹಾಂ ಹಾಂ ನಮ್ಮವ್ವ ಅಷ್ಟು ಹೋಯ್ಕಂದ್ರೆ ಮನೆ ಕೆಲಸ ಮಾಡಲ್ಲ ಇವ್ರ ಮನೆ ಕೆಲಸ ಮಾಡ್ಬೇಕಂತ ಬಡ್ಡಿ ಮಗ ಹಂಗೆ ಏ ತಮ್ಮರ ತಗೋರಿ ಚಾ ತಗೋರಿ. ಹಾ ಅಣ್ಣ ಗೌಡ್ರ ನಾಷ್ಟನ ಹೇಳಿದ್ರ ಹಂಗ ನಾಷ್ಟನ ಕೊಟ್ಟಿದ್ರೆ 2 ತಿಂದು ಕುಡಿದು ಹೋಗ್ಬಿಡ್ತಿದ್ವಿ ಆದ್ರೆ ಗಿರ್ಮಿಟ್ಟಿ ಮಸ್ತ್ ಇದ್ದು ಗುಣ. ನೀ ಅದೃಷ್ಟ ಮಾಡಿಲ್ಲ ನನ್ನ ಜೊತೆ ಬಂದು ಮಗನ ನೀನು ನಾಷ್ಟ ಸುಮ್ಮನೆ ಮಾಡ್ಸಿಲ್ಲ ಈಗ ಜೋಳ ಚಲ ಹೋಗ್ಬೇಕು ಗಿರಣಿ ಮಠ. ಆದ್ರೂ ಬಾರಿ ಬಿಡಾನೆ ಗೌಡ್ರ ಮ್ಯಾಲೆ ಎತ್ತಿ ಜೋಳ ಹೊಡೋದು ಮತ್ತೆ 500 ರೂಪಾಯಿ ಹೊಡೋದು. ಹಂಗಲಿ ಕೆಲವೊಬ್ರಿಗೆ ಹಾವ ಹೊಡಿಬೇಕ ಮ್ಯಾಲೆ ಹೊಕ್ಕಾರ ಹೆಂಗ ಜೋಳ ಅಷ್ಟ ಅಲ್ಲ ಮಗನ ನನಗೆ ಸವಾಲ್ ಹಾಕಿದ್ದಲ್ಲ ಜೋಳ ಜೊತೆಗೆ 500 ರೂಪಾಯಿನೇ ಇಟ್ಟಿದೆ ಬಾ. ಕಿರಾತ್ಕ ಹಾ ಏನ್ ಪಾಸ್ ಹಾಕೋರ ಇಲ್ಲಿ ಗೌಡ್ರ ಇಲ್ದ ಕಾಯಿ ಮರ ಯಾರು ನಾನಪ್ಪ. ನೋಡು ಗೌಡ್ರು 2 ಚೀಲ ಜೋಳ ತಗೊಂಡು ಹೋಗಂದ್ರ ನನಗೆ ನಮ್ಮ ಅವರೇನ ಅವ್ರಿಗೆ ರೊಕ್ಕ ಕೊಡ್ತಾರಂತ ಆಮೇಲೆ ಅದಕ್ಕೆ ಹೇಳಿದ್ ನಿನಗೆ. ಇಲ್ಲಿ ನೋಡಿಲ್ಲ ಈಗ ಅಷ್ಟು ಒಯ್ಯಕ್ಕೆ ಆಗಂಗಿಲ್ಲ 2 ಗಿದ್ದು ದೋಸ್ ಅಷ್ಟ ಹಾಕ ಮತ್ತೆ ಇನ್ನೊಂದ್ಸತಿ ಬಂದು ಒಯ್ತಾನಂತ. ಏ ನಾನು ಸುಮ್ಮನೆ ಹಾಳಾಗ್ತಲ್ಲಪ್ಪ ಬೇಕಾರೆ ಗೌಡ್ರನ್ ಕೇಳ ನಾನೇನು ಕಳನ್ ಥರ ನೋಡ್ತೀಯಲ್ಲ ನಿಮ್ಮ ಗೌಡ್ರ ಹೇಳ್ಯಾರ. ಸರಿ ಬಿಡಪ್ಪ. ಸರಿ ಬಿಡಪ್ಪ ಅಲ್ಲ ಮೊದ್ಲಾಗ 2 ತಿಂಗಳಿಗೊಂದ್ಸತಿ ಬಂದು ಒಯ್ಯನದ ನಾನು ಅವಾಗ ಬಂದು ಸರ್ಕೊಮ್ಮೆ ಗೌಡ್ರನ್ ಕೇಳೋ ಅವ್ರ ಅಪ್ಪನ ಕೇಳಂದ್ರೆ ನಾನೇ ಮಾಡಲಿ ಇರೋ ಅವ್ರ ಕೊಟ್ಟಾಗ ಹೇಳಿಸ್ತಾನೆ. ಗೌಡ್ರ ಇವ್ರಿಗೆ ಹೇಳ್ರಿ ಜೋಳ ಕೊಡಾಕ ಅದು. ಏ ಕೊಡಪ್ಪ ಹೇಳನ್ ಕೊಡು ಹೇಳಿ ಕೊಡಿದ್. ಹಾ ಸರಿ ಗೌಡ್ರ ಕೊಡ್ದಾನಿ. ಹಾ ಸರಿ ಕಿರಾತ್ಕ ಹಾ ತಿಳಿತಿಲ್ಲ ಮತ್ತೆ ಹಗ್ಲೆಲ್ಲ ಬಂದಾಗ ಕಿರಿಕಿರಿ ಮಾಡಂಗಿಲ್ಲ ನನಗೆ ಮತ್ತೆ ಏನಾರ ಡೌಟ್ ಇದ್ರೆ ಈಗ ಕೇಳ ಕರೀಲಿ ಏನಿಸಲಿ ಗೌಡ್ರನ. ಏ ಬೇಡ್ರಿ ಮತ್ತೆ ಇಲ್ಲಿರೋ ಹುಡ್ರಿಗೆಲ್ಲ ಹೇಳ್ಬಿಡು ಮತ್ತೆ ನೀ ರಜಾ ಇದ್ದ ನನ್ನ ಜೊತೆ ಬಂದು ಕಿರಿಕಿರಿ ಮಾಡ್ಬಾರ್ದವ್ರು ಏನಂತಿ. ಹಾ ಅಂದಂಗೆ ಏನ್ ತಿನ್ ಅಷ್ಟನ ಕಡ್ಕರ ರೊಟ್ಟಿ ಬೇಳೆ ಸಾರು. ಅದ ನಿನ್ ಗತಿ ಹೋಗಿ ಜೋಳ ತಗೊಂಬೋಗಿ ಇಲ್ಲೇ ಇರ್ತಾನೆ ತಮ್ಮ ಬಿಡ ಗೌಡ್ರು ಹೇಳ್ಯಾರ ಹಂಗ ಸುಮ್ಮನೆ ಅಲ್ಲ ನೋಡ್ಲಿ ಹೆಂಗ್ ಬರ್ತಾವ ಜೋಳ ಈಗ ನೋಡ್ದೇನ್ ಲೇಪಕ್ಕಿರ ಹಗ್ಲೆಲ್ಲ ಮೈ ಮುರಿದು ದುಡಿಯೋರ್ಗೆ ಕಡಕ್ ರೊಟ್ಟಿ ಬೇಳೆ ಸಾರು ನಾವು ಗೆಸ್ಟ್ ಆಗಿ ಬಂದವ್ರಿಗೆ ಗಿರ್ಮಿಟ್ ಮಾಡಕ್ಕೆ ಹೆಂಗೈತ್ ಕಾಲ. ಅದೇನೋ ಅಂಜಲ್ಲಿ ಏನೋ ನಿಮ್ಮವ್ವ ಇಲ್ಲಿ ಕೆಲಸ ಮಾಡ್ತಾಳ ಅದಕ್ಕೆ ನನಗೆ ಜೋಳ ಕೊಡ್ತಾರ ನೀ ಏನ್ ಕಿಸ್ತಿ ಅಂತ ಜೋಳ ಕೊಡ್ತಾರ ಅಂಜಲ್ಲ ಮಗನ ವರ್ಷ ಪೂರ್ತಿ ಅವ್ರ ಮನೆಯಿಂದ ಜೋಳ ಒಯ್ಬೋದು ನೋಡ ಅಷ್ಟು ಟ್ಯಾಲೆಂಟ್ ಐತೆ ನನ್ನ ಹತ್ರ. ಇನ್ನೂ 1 ವರ್ಷ ಅವ್ರ ಮನೆಯಿಂದ ಒಯ್ತಿಂತ ನಾನು ಮಗನ ಬರೀ ಮೈ ಮುರಿದು ದುಡಿಯೋದು ಅಷ್ಟಲ್ಲ ನನ್ನಾಗ ಟ್ಯಾಲೆಂಟ್ ಇರ್ಬೇಕ. ಇಷ್ಟೆಲ್ಲ ಟ್ಯಾಲೆಂಟ್ ಇರೋನು 1 ಚೀಲ ಕೊಡ್ತಾನಂತಂದ್ರು ತಂದ್ ಮನೆ ಹಾಕ್ಬೇಕಿತ್ತು ನಾ ಎತ್ಕೊಂಡ್ ಹೋಗಿದ್ದೆ. ಬೆಳಗ್ಗೆ ಹಾಕ್ತಾನೆ ಬಂದು ಎತ್ಕೊಂಡು ಹೋಗಂತ ಬಾ ಮಗನ. ಅದಕ್ಕೆ ನಿನಗೆ ಹಬ್ಬಟ್ ನನ್ನ ಮಗ ಅನ್ನೋದು ಅಲ್ಲಲ್ಲಿ 1 ಚೀಲ ಜೋಳ ತಾಂಬಂದ್ರ ಎಷ್ಟು ದಿವ್ಸ ತಿನ್ಬೋದ್ಲಿ 6 ತಿಂಗಳಣ. ಹಾ ಅದ ಅವ್ರ ಮನೆ ಚೀಲ ಇಟ್ಟು ತಿಂಗಳಿಗೆ ಇಷ್ಟಿಷ್ಟ ಗಿದ್ನ ತಾಂಬಂದ್ವಿ ಅಂದ್ರ ವರ್ಷ ಪೂರ್ತಿ ಅನ್ಲಿಮಿಟೆಡ್ ಆಗಿ ತಿನ್ಬೋದು. ಮೊದ್ಲು ನಮ್ಮ ಮನೆಗೆ ನನ್ನ ಮಕ್ಕನಿಗೆ ಜಾಗಿಲ್ಲ ಅಂತಂದು ಎಲ್ಲಿ ಇಟ್ಕರ್ಲೇನ ಮಕ್ಕನ್ ನಿನ್ ತಲೆ ಅಲ್ ಗುಣ ನಿನ್ ತಲೆನ ಆದ್ರೆ ಮ್ಯೂಸಿಯಮ್ನಾಗ ಇಡಬೇಕು ಗುಣ ಯಾ ಕಾಲೇಜ್ನಾಗ ಸೇತು ಹೇಳ್ಕೊಡಲ್ಲ ಇಂಥದೆಲ್ಲ ಎಲ್ಲಿ ಕಲಿತಾನ ಹೌದು ಇವನ್ನೆಲ್ಲ. ಇಂಥ ಟ್ಯಾಲೆಂಟ್ ನನ್ನ ಹತ್ರ ಟನ್ ಗಂಟ್ಲೆ ಐತ್ಲಿ ಆದ್ರೆ ಏನ್ ಮಾಡೋದು ನಮ್ಮ ಜನಕ್ಕೆ ನನ್ನ ಟ್ಯಾಲೆಂಟ್ ಇಷ್ಟ ಆಗವಲ್ದು. ಅಲ್ಲ ಇಲ್ಲೇನ ಪುಕ್ಷೇಟಿ ಜಾಯ್ ಸಿಕ್ಕೊಂತಂತ ಹೊಂಟ್ವಿ ಆದ್ರೆ ಅಲ್ಲಿ ಗಿರ್ನ್ಯಾಗ ರೊಕ್ಕ ಹೆಂಗ್ ಕೊಡೋದು ಹೌದು ನೋಡ್ರಿ ಫುಲ್ ಸ್ಟಿಕ್ ಅದಾನ. ಇರ್ಲಿ ಹುಡ್ಸಿದ್ದೇವ್ರ ಹುಲ್ ಮೆಸಲ್ ಏನ್ಲಿ ಅಂದ್ರ ಅವ ರೊಕ್ಕ ಕೇಳಿ ಅವ ನನ್ನ ಟ್ಯಾಲೆಂಟ್ ನಾ ತೋರಿಸ್ತಾನೆ. ಅಂದ್ರ ಗಿರ್ನಿನಿಗೂ ಹೂ ಇಟ್ಟಂಗ ಆತೀಗ. ನೆಕ್ಸ್ಟ್ ಎಪಿಸೋಡ್ ನೋಡು ಎಷ್ಟು ಹೂ ಮೂಡಿಸ್ತಾನೆ ಅಂತ ನಡಿ.